ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 21ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ಇಂದ್ರಿಯಗಳಿಗೆ ಅತೀತವಾಗಿರುವಂಥ ಕೇವಲ ಶುದ್ಧವಾದ ಸೂಕ್ಷ್ಮ ಬುದ್ಧಿಯ ಮೂಲಕ ಗ್ರಹಿಸೋದಕ್ಕೆ ಸಾಧ್ಯವಾಗಿರುವಂತಹ ಅನಂತ ಆನಂದ ಇದೆಯೋ ಅದನ್ನು ಯಾವ ಅವಸ್ಥೆಯಲ್ಲಿ ಅನುಭವಿಸ್ತಾನೋ, ಯಾವ ಅವಸ್ಥೆಯಲ್ಲಿ ಸ್ಥಿತನಾದಂತಹ ಈ ಯೋಗಿ ಪರಮಾತ್ಮನ ಸ್ವರೂಪದಿಂದ ಯಾವತ್ತೂ ವಿಚಲಿತನಾಗೋದಿಲ್ಲ. ಮತ್ತೆ ಈ ವಿಷಯದ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಆತ್ಯಂತಿಕಂ ಅಂದ್ರೆ ಅನಂತವಾಗಿರುವಂಥದ್ದು, ಅತೀಂದ್ರಿಯಂ ಅಂತಂದ್ರೆ ಇಂದ್ರಿಯಗಳಿಗೂ ಮೀರಿ ಇರುವಂಥವನು, ಆಮೇಲೆ ಬುದ್ಧಿಗ್ರಾಹ್ಯಂ ಅಂದ್ರೆ ಕೇವಲ ಶುದ್ಧವಾದ ಸೂಕ್ಷ್ಮ ಬುದ್ಧಿಯ ಮೂಲಕ ಗ್ರಹಿಸೋದಕ್ಕೆ ಆಗುವಂಥದ್ದು ಅಂತ ಅರ್ಥ. ಇದನ್ನೆಲ್ಲ ಇಲ್ಲಿ ಸುಖದ ಜೊತೆಗೆ ಹೇಳಿದಾರಲ್ಲ, ಅದಕ್ಕೆ ಅರ್ಥ ಏನು ಅಂತ ಪ್ರಶ್ನೆ ಕೇಳಿದ್ರು. ಅದಕ್ಕೆ 18ನೇ ಅಧ್ಯಾಯದಲ್ಲಿ ಉತ್ತರದಲ್ಲಿ ಏನು ಹೇಳ್ತಾ ಇದ್ರು? 18ನೇ ಅಧ್ಯಾಯದ 36ನೇ ಶ್ಲೋಕದಿಂದ 39ನೇ ಶ್ಲೋಕದವರೆಗೂ ಕೂಡ ಸಾತ್ವಿಕ, ರಾಜಸ ಮತ್ತು ತಾಮಸ ಈ 3 ರೀತಿಯ ಸುಖಗಳ ವರ್ಣನೆಯನ್ನು ಹೇಳಿದ್ರು. ಅದರಲ್ಲಿ ಮೊದಲನೇ ವರ್ಣನೆಯನ್ನು ತಿಳ್ಕೊಂಡಿದ್ವಿ. ಅಂದರೆ ಏನು? ಸಾತ್ವಿಕ ಸುಖ ಅಂತಂದರೆ ಏನು? ಭಗವಂತನ ವಿಷಯದಲ್ಲಿ ಮುಳುಗಿರುವಂಥದ್ದು. ಆ ಮನಸ್ಸಿಗೆ ಭಗವಂತನ ಭಜನೆ, ಧ್ಯಾನ, ಜಪ, ತಪ, ಅವನ ಬಗ್ಗೆ ಮಾತಾಡೋದು, ಆ ಭಗವಂತನ ವರ್ಣನೆ ಮಾಡೋದು, ಇದರಲ್ಲೇ ಆ ಮನಸ್ಸು ರಮಿಸ್ತಾ ಇರುತ್ತಲ್ವ, ಅದರಿಂದ ಸಿಕ್ಕುವಂಥದ್ದು. ಮತ್ತು ಇದರಿಂದ ಏನಾಗುತ್ತೆ? ದುಃಖಗಳ ನಾಶ ಕೂಡ ಆಗುತ್ತೆ. ಅದು ತುಂಬ ಇಂಪಾರ್ಟೆಂಟು. ನಾವೀಗ ಏನೇನೋ ಮಾಡ್ತೀವಿ, ಮನಸ್ಸಿಗೆ ಆನಂದ ಕೊಡುತ್ತೆ, ಆದರೆ ದುಃಖ ಹೋಗೋದಿಲ್ಲ. ಆದರೆ ಸಾತ್ವಿಕ ಸುಖ ಅನ್ನೋದು ಹೇಗಿರುತ್ತೆ ಅಂದರೆ ದುಃಖವನ್ನು ಕೂಡ ದೂರ ಮಾಡುತ್ತೆ. ಇದನ್ನು ಸಾತ್ವಿಕ ಸುಖ ಅಂತ ಹೇಳ್ತಾರೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ರಾಜಸಿಕ ಸುಖ ಅಂತಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಯಾವ ಸುಖ ವಿಷಯ ಮತ್ತು ಇಂದ್ರಿಯಗಳ ಸಂಯೋಗದಿಂದ ಉಂಟಾಗುತ್ತೋ, ಅಂದರೆ ಈಗ ನಾವೆಲ್ಲ ಅನುಭವಿಸ್ತಾ ಇದ್ದೀವಲ್ಲ, ಸುಖ ಅಂತ ತಿಳ್ಕೊಂಡಿದ್ದೀವಲ್ವ, ಅದು ಏನು? ನಮ್ಮ ಇಂದ್ರಿಯಗಳು ಅದರ ವಿಷಯದ ಜೊತೆ ಸಂಯೋಗ ಆಗೋದು. ಈಗ ನನಗೊಂದು ದೊಡ್ಡ ಮನೆ ಬೇಕು ಅಂತ ನನ್ನ ಮನಸ್ಸಿಗೆ ಅನಿಸುತ್ತೆ, ಅದು ಒಂದು ಇಂದ್ರಿಯದ ಅಪೇಕ್ಷೆ ಆಯಿತು. ಆ ಮನೆ ಅನ್ನೋದು ಒಂದು ವಸ್ತು ಆಯಿತು, ಅದು ಇಂದ್ರಿಯದ ಒಂದು ವಿಷಯ ಆಯಿತು. ಯಾವಾಗ ನನಗದು ಸಿಗುತ್ತೋ, ಅಥವಾ ನಾನು ಯಾವುದೇ ವಸ್ತುವನ್ನು ಇಷ್ಟಪಡ್ತೀನೋ ಅದು ನನಗೆ ಸಿಕ್ಕಾಗ ಅದು ನನಗೆ ಸುಖ ಅಂತ ಅನ್ಸುತ್ತೆ ಅಲ್ವಾ? ಇಲ್ಲಿ ವಿಷಯ ಮತ್ತು ಇಂದ್ರಿಯಗಳ ಸಂಯೋಗ ಆಗ್ತಾ ಇದೆ. ಅದು ಹೇಗಿರುತ್ತೆ ಅಂತಂದರೆ, ಮೊದಲು ಭೋಗಿಸ್ಬೇಕಾದ್ರೆ ಅಮೃತಕ್ಕೆ ಸಮಾನವಾಗಿದ್ದರೂ ಕೂಡ ಪರಿಣಾಮದಲ್ಲಿ ಹೇಗಿರುತ್ತೆ? ವಿಷಕ್ಕೆ ಸಮಾನವಾಗಿರುತ್ತೆ. ಈಗ ನನ್ನ ನಾಲಿಗೆ ಒಂದೇನೋ ಒಂದು ತುಂಬ ಸ್ವೀಟನ್ನು ಇಷ್ಟಪಡುತ್ತೆ ಅಂತ ಇಟ್ಕೊಳ್ಳಿ, ಅದಕ್ಕೆ ಕೊಡ್ತೀನಿ. ಕೊಟ್ಟಾಗ ಏನಾಗುತ್ತೆ? ನನಗೆ ಶುಗರ್ ಇರುತ್ತೆ, ತಿಂತೀನಿ, ಅದನ್ನು ತಡ್ಕೊಳಕ್ಕಾಗಲ್ಲ ನನಗೆ. ಅದು ತಿಂದಾಗ ನನಗೆ ತುಂಬ ಸುಖ ಅನಿಸುತ್ತೆ, ಹಾ ಎಷ್ಟು ಚೆನ್ನಾಗಿದೆಯಪ್ಪ ಅಂತ. ಆದರೆ ಅದು ಹೊಟ್ಟೆಗೆ ಹೋಗಿ ಅದರ ಪರಿಣಾಮ ಬರುತ್ತಲ್ಲ, ಆಗೇನಾಗುತ್ತೆ? ಅದು ವಿಷಕ್ಕೆ ಸಮಾನವಾಗಿರುತ್ತೆ. ಹೀಗೇ ಕೆಲವರಿಗೆ ಖಾರ ತಿಂದರೆ ಆಗೋದಿಲ್ಲ, ಅಥವಾ ಇನ್ನೇನೋ ಬೇರೆ ವಸ್ತುಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಅವರನ್ನೆಲ್ಲ ಇಷ್ಟಪಟ್ಟಾಗ ಏನಾಗುತ್ತೆ? ಅದು ಸ್ಟಾರ್ಟಿಂಗಲ್ಲಿ ನಮಗೆ ಅಮೃತದ ಥರ ಇರುತ್ತೆ, ಆದರೆ ಹೋಗ್ತಾ ಹೋಗ್ತಾ ಅದರ ಪರಿಣಾಮ ಬಂದಾಗ ಅದು ವಿಷಕ್ಕೆ ಸಮಾನವಾಗಿರುತ್ತೆ. ಅದರಿಂದನೇ ಆ ಸುಖವನ್ನು ರಾಜಸ ಅಂತ ಹೇಳಿದ್ದಾರೆ. ಸಾತ್ವಿಕ ಸುಖಕ್ಕೂ ರಾಜಸ ಸುಖಕ್ಕೂ ಈಗ ಡಿಫ್ರೆನ್ಸ್ ನಮಗೆ ಗೊತ್ತಾಯ್ತಲ್ವ? ಈಗ ನಾವೆಲ್ಲ ಅನುಭವಿಸ್ತಾ ಇರುವಂಥದ್ದು ಈ ರಾಜಸಿಕ ಸುಖ. ಇನ್ನು ಕೆಲವರು ಇರ್ತಾರೆ, ಅದು ತಾಮಸಿಗಳು. ಅವರ ಸುಖ ಹೇಗಿರುತ್ತೆ ಅಂತಂದರೆ, ಅದು ಹೇಗಿರುತ್ತೆ ಅಂತಂದರೆ, ಯಾವ ಸುಖ ಭೋಗ ಕಾಲದಲ್ಲಿ ಮತ್ತು ಪರಿಣಾಮ ಕಾಲದಲ್ಲೂ ಕೂಡ ಆತ್ಮನನ್ನೇ ಮೋಹಗೊಳಿಸುತ್ತೋ. ಅಂದರೆ ಏನು? ಈಗ ನಾವು ಭೋಗಿಸ್ಬೇಕಾದ್ರೂ ಮತ್ತು ಅದರ ಪರಿಣಾಮ ಎರಡರಲ್ಲೂ ಕೂಡ ಆತ್ಮನನ್ನೇ ಮೋಹಗೊಳಿಸುತ್ತೋ. ಆ ನಿದ್ರೆ, ಆಲಸ್ಯ, ಪ್ರಮಾದ, ಇದರಿಂದ ಉತ್ಪನ್ನವಾದಂತಹ ಸುಖವನ್ನು ತಾಮಸ ಅಂತ ಹೇಳಿದ್ದಾರೆ. ಕೆಲಸ ಮಾಡೋದು ಆಲಸ್ಯ, ನಿದ್ರೆ, ಬರೀ ಯಾವಾಗೂ ಮಲಗಿರೋದು, ಯಾವಾಗಲೂ ಸೋಂಬೇರಿ ಥರ ಇರುವಂಥದ್ದು, ಈ ರೀತಿ ಮಾಡ್ತಾರಲ್ಲ, ಅದು ಏನಾಗುತ್ತೆ ಅಂತಂದರೆ, ನಾವು ಭೋಗಿಸ್ಬೇಕಾದ್ರೂ ನಮ್ಮ ಆತ್ಮವನ್ನೇ ಅದು ಮೋಹಗೊಳಿಸ್ಬಿಡುತ್ತೆ, ಮತ್ತು ಪರಿಣಾಮದಲ್ಲೂ ಕೂಡ ಅದು ಮೋಹಗೊಳಿಸುತ್ತೆ. ಇದನ್ನು ತಾಮಸ ಸುಖ ಅಂತ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ ಅಲ್ವಾ? ಅದಕ್ಕೆ ನೋಡಿ, ಒಂದು ಸರಿ ರಿವೈಸ್ ಮಾಡಿದ್ರೆ ಅಲ್ಲಿ ಏನು ಹೇಳ್ತಾ ಇದ್ದಾರೆ, ಆ ವಿಷಯ ಏನು ಅನ್ನೋದು ನಮಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಸೊ ಈಗ ನಮಗೆ 3 ರೀತಿಯ ಸುಖಗಳ ಬಗ್ಗೆ ಗೊತ್ತಾಗಿದೆ. ಅದರಿಂದ ಏನಾಯಿತು? ಈಗ 3 ರೀತಿಯ ಸುಖಗಳು ನಮಗೆ ಗೊತ್ತಾಗಿದೆ. ಆದ್ದರಿಂದ ಈ ಪರಮಾತ್ಮ ಸ್ವರೂಪಿ ಸುಖದ
ಅತ್ಯಂತ ವಿಲಕ್ಷಣತೆಯನ್ನು ತೋರಿಸೋದಕ್ಕೋಸ್ಕರ, ಅಂದರೆ ಆ ಸುಖಗಳಿಗಿಂತ ಇದು ಮೀರಿರುವಂಥದ್ದು, ಇದು ವಿಶೇಷವಾಗಿರುವಂಥದ್ದು ಅಂತ ತೋರಿಸೋದಕ್ಕೋಸ್ಕರ ಈ ವಿಶೇಷಣಗಳನ್ನೆಲ್ಲ ಉಪಯೋಗ ಮಾಡಿದ್ದಾರೆ. ಅಂದರೆ ಭಗವಂತ ಪ್ರಾಪ್ತಿಯಾಗ್ತಾನಲ್ಲ, ಆವಾಗ ಇಲ್ಲಿ ಇವಾಗ ನಾವು ಏನು ಇಷ್ಟು ಮೂರನ್ನೂ ತಿಳ್ಕೊಂಡ್ವೋ ಅದಕ್ಕಿಂತ ಮೀರಿರುವಂಥ ಸುಖ ನಮಗೆ ಸಿಗುತ್ತೆ. ಅದನ್ನು ಅನಂತವಾಗಿರುವಂಥ ಆನಂದ ಅಂತ ಹೇಳಿಬಿಟ್ಟಿದ್ದಾರೆ. ಸ್ವಲ್ಪ ಸಮಯ ಇರುತ್ತೆ ಹೋಗುತ್ತೆ ಅಂತಲ್ಲ. ಈಗ ನಾವು ಜನರಲ್ಲಾಗಿ ನೋಡಿದಾಗ ಸಾತ್ವಿಕ ಸುಖ ಅನ್ನೋದು ತುಂಬ ಶ್ರೇಷ್ಠವಾಗಿರುವಂಥದ್ದು, ಭಗವಂತನ ಭಜನೆ ಮಾಡೋದು, ಧ್ಯಾನ ಮಾಡೋದು ಎಲ್ಲ. ಆದರೆ ಅಲ್ಲೂ ಕೂಡ ಒಂದು ಮಿತಿ ಅನ್ನೋದಿರುತ್ತೆ. ಒಂದಿಷ್ಟೊತ್ತೇ ನಾವು ಮಾಡೋಕ್ಕಾಗೋದು. ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗುತ್ತಾ? ಇಲ್ಲ. ಅದು ಮಾಡ್ತಾ ಇದ್ದಾಗ ನಮ್ಗೆ ಆನಂದ ಸಿಗುತ್ತೆ. ಅದನ್ನು ಬಿಟ್ಟಾಗ ಮತ್ತೆ ನಮಗೆ ದುಃಖ, ಬೇಸರ ಇದೆಲ್ಲ ಇದ್ದೇ ಇರುತ್ತಲ್ವ. ಆದರೆ ಅನಂತವಾದ ಆನಂದ ಸಿಗಬೇಕು ಅಂತಂದರೆ ಭಗವಂತನ ಪ್ರಾಪ್ತಿ ಆದಾಗ ಮಾತ್ರ ಅದು ಸಾಧ್ಯವಾಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಅಂದರೆ ನಾವು ಏನು ಮಾಡಬೇಕು, ನಾವಿನ್ನೂ ತಾಮಸದಲ್ಲೇ ಇದ್ದೀವಿ ಅಥವಾ ರಾಜಸದಲ್ಲೇ ಇದ್ದೀವಿ. ಸಾತ್ವಿಕಕ್ಕೆ ಹೋಗಬೇಕು. ನಾವು ಸಾತ್ವಿಕ ಗುಣವನ್ನು ನಾವು ನಮ್ಮ ಜೀವನದಲ್ಲಿ ಆದಷ್ಟು ಅಳವಡಿಸ್ಕೊಳ್ಬೇಕು. ಊಟ ಆಗಿರಬಹುದು, ನಾವು ನಡ್ಕೊಳ್ಳೋ ರೀತಿ ಆಗಿರ್ಬೋದು, ನಾವು ತೊಡುವಂಥ ಬಟ್ಟೆಗಳಾಗಿರ್ಬೋದು, ಎಲ್ಲವೂ ಕೂಡ ಸಾತ್ವಿಕವಾಗಿರಬೇಕು. ಆಗ ನಮಗೆ ಆ ಗುಣ ಬರ್ತಾ 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 ಏನಾಗುತ್ತೆ, ಆ ಸಾತ್ವಿಕದಲ್ಲಿ ಏನೆಲ್ಲ ನಾವು ಅನುಭವಿಸ್ಬೋದೋ ಅದೆಲ್ಲ ನಮಗೆ ಸಿಗುತ್ತೆ. ಮೊದಲು ಸಾತ್ವಿಕಕ್ಕೆ ಬರಬೇಕು, ಆಮೇಲೆ ಅದು ನಮ್ಮನ್ನು ಶುದ್ಧ ಸತ್ವಕ್ಕೆ ಕರ್ಕೊಂಡು ಹೋಗುತ್ತೆ. ಇದರ ಮುಂದುವರಿದ ಭಾಗ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.